ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 17/1/2024. ಈ ದಿನದ ಮಾರ್ಗದರ್ಶನ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದಿರ್ತದೆ. ಆದರೆ ಮಾನಸಿಕವಾದಂಥ ಒಂದಷ್ಟು ಗೊಂದಲಗಳು ಅಂತಂದರೆ, ತೀರ್ಮಾನಗಳನ್ನು ಯಾವ ನೆಲೆಯಲ್ಲಿ ತಾನು ಸ್ವೀಕಾರ ಮಾಡಬೇಕು ಅಥವಾ ತೆಗೆದುಕೊಳ್ಳಬೇಕು ಅಂತ ಹೇಳುವುದರ ಬಗ್ಗೆ ಗೊಂದಲ ಹೇಳುವಂಥದ್ದು ತಮ್ಮೊಳಗೆ ಇರ್ತದೆ. ಅಂತಹ ಒಂದು ಅನುಭವ ತಮ್ಮ ಪಾಲಿಗಾಗುವುದಕ್ಕೆ ಸಾಧ್ಯತೆಗಳುಂಟು. ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಬುಧನ ಉದಯ ಹೇಳುವಂಥದ್ದು ಭಾಗ್ಯದಲ್ಲಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಶುಭ ಸೂಚನೆ ಮತ್ತು ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ತಾವೇನು ಅಪೇಕ್ಷೆಯನ್ನು ಪಡ್ತಾ ಇದ್ದೀರಿ ಅಂತಹ ಫಲವನ್ನು ಅನುಭವಿಸುವುದಕ್ಕೆ ಅವಕಾಶಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಅಷ್ಟಮಾಧಿಪತಿಯಾದಂಥವನು ಮತ್ತು ರಾಶ್ಯಾಧಿಪತಿಯಾದಂಥವನು ಕುಜನಾಗಿದ್ದು ಆತನ ಸ್ಥಿತಿ ಹೇಳುವಂಥದ್ದೇನಿದೆ ಅದು ಭಾಗ್ಯಭಾವದಲ್ಲಿ ಇರುವುದರಿಂದ ಒಂದು ರೀತಿಯಲ್ಲಿ ಆರೋಗ್ಯ ವಿಷಯದಲ್ಲಿಯೂ ಕೂಡ ದೀರ್ಘಾವಧಿಯ ಫಲಗಳೇನಿದೆ ಅದು ನಿಮಗೆ ಏನು ಚೇತರಿಕೆಯ ಕಡೆಗೆ ಹೋಗುವಂತಹ ಒಂದಷ್ಟು ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕಿದೆ. ಸೊ ತಾವುಗಳು ಗೋವಿನ ಸೇವೆಯನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುತ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಸಮಾಧಾನ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು. ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಫಲ, ಸಮಾಧಾನ, ಅಭಿವೃದ್ಧಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪ್ರಮಾಣದ ಕಸಿವಿಸಿಯ ಫಲಗಳು, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಈ ಥರದ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಹಾಗೆ ತಾವೇನು ಆ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿರ್ತೀರಿ ಅದಕ್ಕೆ ತಕ್ಕದಾದಂತಹ ಒಂದಷ್ಟು ಗೌರವ ಮತ್ತು ಸಾಮಾಜಿಕವಾದಂತಹ ಪುರಸ್ಕಾರಗಳು ಪ್ರಾಪ್ತಿಯಾಗುವಂತಹ ಒಂದಷ್ಟು ಯೋಗ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ವಿದ್ಯಾರ್ಥಿಗಳಿಗೆ ತಮ್ಮ ನಿರೀಕ್ಷೆಯಂಥ ಫಲಗಳು ಸ್ವಲ್ಪ ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಅರ್ಥಾತ್ ಪ್ರಯತ್ನವನ್ನು ಮಾಡ್ತೀರಿ, ಅದಕ್ಕೆ ಸರಿಯಾದಂಥ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ಸ್ಥಿತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗೋವಿನ ಸೇವೆಯನ್ನು ಮಾಡಿ ಮತ್ತು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶ್ಯಾಧಿಪತಿ ಗ್ರಹ, ಚತುರ್ಥಾಧಿಪತಿ ಗ್ರಹ ಸಪ್ತಮ ಭಾವದಲ್ಲಿ ಉದಯ, ಕರ್ಮಭಾವಾಧಿಪತಿ ಲಾಭದಲ್ಲಿ ಉದಯ. ವೃತ್ತಿಯ ಅದ್ಭುತವಾಗಿರ್ತದೆ, ಆದರೆ ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮಗೆ ಸಮಾಧಾನವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಆ ವೃತ್ತಿಯ ಪರಿಸರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆಗಳಿರ್ತದೆ. ಮತ್ತು ಅಲ್ಲಿನ ತೀರ್ಮಾನಗಳು ಕೂಡ ನಿಮಗೆ ಸಮಾಧಾನವನ್ನು ಕೊಡುವುದಿಲ್ಲ. ವೃತ್ತಿಯ ಪರಿಸರದಲ್ಲಿ ಅಲ್ಲೇನೊಂದು ತೀರ್ಮಾನಗಳು ನಡೀತದೆ ಅದು ನಿಮ್ಮ ಮನಸ್ಸಿಗೆ ಪೂರಕವಾದಂತಹ ಫಲದಾಯಕವಾದಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಕಸಿವಿಸಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇತ್ಯಾದಿಗಳಿಗೆ ಶುಭ ಸೂಚನೆಯ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 16, 17ನೇ ಅಧ್ಯಾಯವನ್ನು ಪಠನ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಶುಭ ಫಲಗಳುಂಟು, ಒಳ್ಳೆಯ ಅನುಭವಗಳಾಗುತ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಅನುಭವದ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿಯ ವಾತಾವರಣದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಾಂವಿಧಾನಿಕವಾದಂಥ ಒಂದು ಹಂತದ ಬಿಕ್ಕಟ್ಟಿನ ಅನುಭವ, ಸಾಂವಿಧಾನಿಕವಾದಂತಹ ಒಂದಷ್ಟು ತೊಂದರೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಅಷ್ಟಮ ಶನಿಯ ಫಲವೂ ಕೂಡ ನಿಮ್ಮ ಅನುಭವಕ್ಕಿರುವುದರಿಂದ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು
ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ಹೆಜ್ಜೆಯನ್ನು ಇರಿಸಬೇಕಾದಂತಹ ಅವಶ್ಯಕತೆ ಇರುವಂಥದ್ದು. ಸೊ ಹಾಗಾಗಿ ಅದರ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕಾಗ್ತದೆ. ದೀರ್ಘಕಾಲದಿಂದ ಒಂದಷ್ಟು ಕಾನೂನಾತ್ಮಕವಾದಂತಹ ಏನು ಪ್ರಕ್ರಿಯೆಗಳು ನಡೀತಾ ಇದೆ ಅದು ಇನ್ನಷ್ಟು ದಿನಗಳ ಕಾಲ ಮುನ್ನಡೆಯುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಏಕಾಗ್ರತೆಯ ಭಂಗ ಆಗುವಂಥದ್ದು, ತನ್ಮೂಲಕವಾಗಿ ತಾವೇನು ಅಪೇಕ್ಷೆಯನ್ನು ಪಡ್ತಾ ಇದ್ದೀರಿ ಅಂಥ ಅಪೇಕ್ಷೆಯ ರಿಸಲ್ಟ್ ನಿಮಗೆ ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 9, 10, 11ನೇ ಅಧ್ಯಾಯವನ್ನು ಪಾರಾಯಣ ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಉತ್ತಮದ್ದಾದಂತಹ ಫಲದ ಅನುಭವ, ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಉತ್ತಮದ್ದಾದಂತಹ ಫಲದ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಸೂಚನೆಗಳು, ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೂ ಕೂಡ ಹಾಗೆ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತಹ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಇನ್ನು ಒಂದಷ್ಟು ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅಂತಂದರೆ ವೃತ್ತಿಯ ನಿಮಿತ್ತವೋ ಇನ್ನಿತರ ಯಾವುದೋ ಒಂದು ಕಾರಣದಿಂದಾಗಿ ಪ್ರಯಾಣದ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣ, ಇದರಿಂದ ಒಂದಷ್ಟು ದೈಹಿಕ ಮಾನಸಿಕವಾದಂತಹ ಆಯಾಸದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ತಾಯಿಯ ಆರೋಗ್ಯದಲ್ಲಿಯೂ ಒಂದು ರೀತಿಯಲ್ಲಿ ಕಸಿವಿಸಿ ಕಿರಿಕಿರಿಗಳು, ಅದರಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಸನ್ನಿವೇಶ, ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯವನ್ನು ಪಾರಾಯಣ ಮಾಡುವಂತಹ ಕೆಲಸವನ್ನು ಮಾಡಿ ಇನ್ನಷ್ಟು ಒಳ್ಳೆ ಅನುಭವವನ್ನು ತಾವುಗಳು ಕಂಡುಕೊಳ್ಳುವುದಕ್ಕೆ ಅವಕಾಶ ಉಂಟು. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ಅತ್ಯಂತ ಪ್ರಗತಿ ಮತ್ತು ಶುಭಪ್ರದವಾದಂತಹ ಫಲದ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಶುಭಪ್ರದವಾದಂಥ ಒಂದಷ್ಟು ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಮಕ್ಕಳಿಂದ ತಂದೆ ತಾಯಿಗೆ ಕೀರ್ತಿ ಸಂಪಾದನೆ ಆಗಬಹುದಾದಂಥ ಒಂದಷ್ಟು ಸನ್ನಿವೇಶಗಳು ನಿಮ್ಮ ಮಕ್ಕಳಿಂದ ನಡೆಯುವಂತಹ ಯೋಗ ಫಲಗಳು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅವರ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯದ ಫಲಗಳು ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ನೋವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಹೊಸ ಥರದ ಚಿಂತನೆಗಳಾಗಲಿ, ಮಂಗಳ ಕಾರ್ಯಾದಿ ಪ್ರಯತ್ನಗಳಾಗಲಿ, ಇದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 2, 3, 4ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸಾಂಸಾರಿಕ ಜೀವನದಲ್ಲಿ ಸಂತೋಷದಾಯಕವಾದಂತಹ ಫಲಗಳುಂಟು. ಇನ್ನು ಹೊಸ ಥರದ ಚಿಂತನೆ, ಹೊಸ ಯೋಜನೆಗಳು, ಇದಕ್ಕೆ ಶುಭ ಫಲಪ್ರಾಪ್ತಿಯ ಯೋಗ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಹಾಗೆ ಕೀರ್ತಿಯ ಪಟ್ಟ, ಪುರಸ್ಕಾರದ ಪಟ್ಟಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ವಂಚನೆಗೆ ಒಳಗಾಗಬಹುದಾದಂತಹ ಪ್ರಸಂಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯದ ಒಂದಷ್ಟು ಕಿರಿಕಿರಿಯ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಕರ್ಮಪತಿ ತೃತೀಯ ಭಾವದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆಯ ಅನುಭವಗಳು, ತಾವು ಎಣಿಸಿದಂತೆ ಆ ವೃತ್ತಿ ಕ್ಷೇತ್ರ ಹೇಳುವಂಥದ್ದು ಸರಾಗವಾಗಿ ಸಾಗದೇ ಇರುವಂತಹ ಒಂದಷ್ಟು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಆದರೂ ಆರ್ಥಿಕತೆಯ ಒಂದು ಹಂತದ ಆದಾಯದ ಅನುಭವ ಹೇಳುವಂಥದ್ದು ಕೂಡ ನಿಮ್ಮ ಪಾಲಿಗೆ ಇರ್ತದೆ. ಹೊಸ ಥರದ ಚಿಂತನೆಗಳಾಗಲಿ, ಮಂಗಳ ಕಾರ್ಯದ ಪ್ರಯತ್ನಗಳಾಗಲಿ ಅದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ಕಂಡುಬರುವುದಿಲ್ಲ. ಮುಂದಿನ ದಿನಗಳಲ್ಲಿ ಸದ್ಯೋ ಭವಿಷ್ಯತ್ತಿನಲ್ಲಿ ಗುರುವಿನ ಒಂದಷ್ಟು ಬದಲಾವಣೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಸೊ ಅದರಿಂದಾಗಿ ಸಮಾಧಾನವನ್ನು ಪಟ್ಟುಕೊಳ್ಳುವಂತಹ ಪ್ರಸಂಗಗಳು ಕೂಡ ನಿರ್ಮಾಣ ಆಗಲಿಕ್ಕುಂಟು. ವರ್ತಮಾನದಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳು
ಇಲ್ಲದೇ ಇರುವಂತಹ ಸ್ಥಿತಿ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳುಂಟು. ಕಾನೂನಾತ್ಮಕ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ನಿಮ್ಮ ಕೀರ್ತಿಗೆ ಧಕ್ಕೆ ಬರಬಹುದಾದಂತಹ ಪ್ರಸಂಗಗಳು ಏರ್ಪಡುವಂತಹ ಸಂಭವನೀಯವಾದಂತಹ ಫಲಗಳು ಕೂಡ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 6, 7, 8ನೇ ಅಧ್ಯಾಯವನ್ನು ಪಾರಾಯಣ ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಶುಭ ಅನುಭವ, ಅಭಿವೃದ್ಧಿಯ ಫಲಗಳು, ದಾಂಪತ್ಯದಲ್ಲಿಯೂ ಕೂಡ ಶುಭ ಅನುಭವ, ಒಂದಷ್ಟು ಮನಸ್ಸಿಗೆ ಸಂತೋಷದಾಯಕವಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿ ತಾವೆಣಿಸಿದಂತಹ ಒಂದು ಸನ್ನಿವೇಶ ಇಲ್ಲದೇ ಇರುವಂತಹ ಅನುಭವಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಮಕ್ಕಳಿಂದ ನಿಮ್ಮ ನಿರೀಕ್ಷೆಯಂತಹ ಶುಭ ಫಲಗಳು ಹೇಳುವಂಥದ್ದು ಕಂಡುಬರುವುದಿಲ್ಲ. ಆರ್ಥಿಕತೆ ವಿಷಯದಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳು ಅನುಭವಕ್ಕೆ ಬರ್ತದೆ. ಇನ್ ಜನರಲ್ ಆಗಿ ಕೋಪದ ಒಂದು ಮಾನಸಿಕತೆ ಹೇಳುವಂಥದ್ದು ನಿಮ್ಮೊಳಗೆ ಉಲ್ಬಣ ಆಗುವಂತಹ ಯೋಗ ಪದಗಳು, ಇದರಿಂದಾಗಿ ಒಂದಷ್ಟು ಕಹಿ ಘಟನೆಗಳು ಕೂಡ ಸಂಭವನೀಯವಾದಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯವನ್ನು ಪಾರಾಯಣ ಮಾಡುವಂಥ ಕೆಲಸವನ್ನು ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸುಧಾರಣೆ, ಆರ್ಥಿಕತೆಯಲ್ಲಿ ಒಂದು ಹಂತದ ಸುಧಾರಣೆಯ ಅನುಭವಗಳಾಗುತ್ತದೆ. ಸಾಮಾಜಿಕವಾದಂಥ ಜೀವನದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯದ ಪ್ರಯತ್ನ ಇತ್ಯಾದಿಗಳ ಬಗ್ಗೆ ಯೋಚನೆಯನ್ನೇ ಮಾಡಬೇಡಿ, ಪ್ರಯೋಜನ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಚೇತರಿಕೆಯ ಅನುಭವಗಳು, ದೀರ್ಘವಾದಂತಹ ಏನು ಕಾನೂನಾತ್ಮಕ ತೊಂದರೆಗಳಿಗೆ ಒಂದಷ್ಟು ರಿಲ್ಯಾಕ್ಸ್ ಮೋಡ್ನ ಫಲದ ಅನುಭವಗಳಾಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ಸಹಸ್ರನಾಮ ಪಠನ ಮಾಡಿ ಭಗವದ್ಗೀತೆಯನ್ನು 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಲ್ಲಿಯ ತನಕ ಪಾರಾಯಣ ಮಾಡುವಂಥ ಕೆಲಸವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಮುಗ್ಗಟ್ಟು, ಆರ್ಥಿಕತೆಯಲ್ಲಿ ಮುಗ್ಗಟ್ಟು, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಕಬ್ಬಿಣದಿಂದ ವಾಹನದಿಂದ ನಷ್ಟ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಬೆಂಕಿಯಿಂದ, ನೀರಿನಿಂದ, ಕರೆಂಟಿನಿಂದ ಆಪತ್ತಿನ ಅನುಭವಗಳು ಕೂಡ ಖಂಡಿತ ಸಾಧ್ಯ. ಕಾನೂನಾತ್ಮಕವಾದಂಥ ಪ್ರಸಂಗಗಳು ನಿಮ್ಮನ್ನು ಹಿಂಬಾಲಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆರ್ಥಿಕತೆಯಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯನ್ನು 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಲ್ಲಿಯ ತನಕ ಪಾರಾಯಣ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ, ಕರ್ಮಕ್ಷೇತ್ರದಲ್ಲಿ ಮುಗ್ಗಟ್ಟಿನ ಫಲಗಳು, ತಾವೆಣಿಸಿದಂಥ ರೀತಿಯ ಫಲಗಳು ಪ್ರಾಪ್ತವಾಗದೇ ಇರುವಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ತಮ್ಮ ನಿರೀಕ್ಷೆಯ ಸ್ಥಿತಿಗತಿಗಳು ಹೇಳುವಂಥದ್ದು ಅನುಭವಕ್ಕೆ ಬರುವುದಿಲ್ಲ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ಭೂ ಸಂಬಂಧವಾದಂತಹ ಕಲಹ ಪ್ರಸಂಗಗಳು ಏರ್ಪಡಬಹುದಾದಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ದೈಹಿಕವಾದಂಥ ಅನಾರೋಗ್ಯದ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು 12 ರಾಶಿಯ ಒಂದಷ್ಟು ಚಿಂತನೆಯ ಫಲಗಳಾಗಿದ್ದಾವೆ. ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.